ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್ಸ್. ಸೊ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಾನು ಎಲ್ಲಿದ್ದೀನಿ ಇವಾಗ ಅಂತ. ಆಫ್ಕೋರ್ಸ್ ನಾನು ನಮ್ಮೂರಿಗೆ ಬಂದಿದ್ದೀನಿ, ನಮ್ಮ ಅಜ್ಜಿನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ. ಸೊ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡು, ಏನು ಅಂತಂದರೆ ನಾನು ನಮ್ಮ ತಮ್ಮ ಇಬ್ಬರು ಇದು ಕ್ರ್ಯಾಬ್ ಹಿಡಿಯೋಕ್ಕೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಗೊತ್ತಿಲ್ಲ ಸಿಗುತ್ತೋ ಇಲ್ವೋ ಅಂತ, ಯಾಕೆಂದರೆ ಈ ಟೈಮಲ್ಲಿ ಕಡಿಮೆ, ರೇನಿ ಸೀಸನಲ್ಲೇ ಇರೋದು ಜಾಸ್ತಿ. ಸೊ ಆದರೂ ನೋಡೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಅಲ್ಲೊಂದು ರಿವರ್ ಇದೆ ಕೆಳಗಡೆ, ಇವ್ರ ತೋಟದಿಂದ ಈ ಕಡೆ ಕೆಳಗೆ ಹೋಗಬೇಕು. ಸೊ ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ ಅವನು ಹೆಂಗೆ ಹಿಡಿತಾನೆ ಏನು ಅಂತ. ಆ್ಯಕ್ಚುಲಿ ಒಣಗಿದ ನಿಮ್ಮ ಡ್ರೈ ಫಿಶ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಹಿಡಿತಾನೆ ಅವನು. ಆ್ಯಕ್ಚುಲಿ ರೈನಿ ಸೀಸನಲ್ಲೆಲ್ಲ ತುಂಬ ಹಿಡಿತಾ ಇರ್ತಾನೆ, ಎಕ್ಸ್ಪರ್ಟ್ ಅವನು ಹಿಡಿಯೋದ್ರಲ್ಲಿ. ಸೊ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲೇ ಹಿಂಗೆ ನಡ್ಕೊಂಡು, ಎಲ್ಲೋ ಹಾಯ್ ಹೇಳೋ, ಹಾಯ್ ಹೇಳೋ. ಎಸ್ ಗೈಸ್, ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಕೆಳಗಡೆ ಫುಲ್ ಗದ್ದೆ, ಅಂದರೆ ಹೊಲ ಕಾಣಿಸ್ತಿದೆ ಅಲ್ಲ. ಹಾಂ, ನಿಮಗೆ ಆ ರಿವರ್ ಹತ್ರ ಹೋದ್ಮೇಲೆ ತೋರಿಸ್ತೀನಿ ಆಯಿತಾ. ಬಟ್ ಸಿಗೋದು ಡೌಟು, ಬಟ್ ಸ್ಟಿಲ್ ಹಾಗೆ ಫೈರ್ ಕ್ಯಾಂಪೆಲ್ಲ ಹಾಕೋಣ ಅಂತ ಇದ್ದೀವಿ. ಸೊ ನೋಡಬೇಕು. ಇದ ಹೇಳಿದ್ದು ನೀನು ಎಲ್ಲಿ? ಇದು ಕೆರೆ ಗೈಸ್. ಹಾಂ, ತುಂಬ ನಡ್ಕೊಂಡು ಹೋಗ್ಬೇಕು, ಇಳ್ಕೊಂಡು ಅಲ್ಲಿ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ನೋಡಿ ಇಲ್ಲಿ ಫುಲ್ಲು ಚಳಿ ಗೈಸ್ ಈ ಟೈಮಲ್ಲಿ, ಬಿಕಾಸ್ ವಿಂಟರ್ ಸೀಸನ್ ಅಲ್ವಾ. ಸೊ ನಮ್ಮೂರಲ್ಲಿ ಚೆನ್ನಾಗಿ ಮಸ್ತಾಗಿರುತ್ತೆ ಈ ಟೈಮಲ್ಲಿ, ಫುಲ್ ಫಾಗ್ ತುಂಬಿಕೊಂಡಿರುತ್ತೆ, ಹಿಂಗೆ ಇರುತ್ತೆ. ಬಟ್ ಇವಾಗ ಬಿಸಿಲಿದೆ ಸ್ವಲ್ಪ, ಬಟ್ ಫುಲ್ ಚಳಿ ಇಲ್ಲಿ. ನೋಡಿ ಗೈಸ್, ಈ ಥರ ಮುಳ್ಳು ಥರ ಅನ್ಕೊತಿದೆ ಬಟ್ಟೆಗೆ, ಇದನ್ನು ಪೈಚರ್ ಅಂತೀವಿ ನಮ್ಮ ಕಡೆ. ಸೊ ಈ ಥರ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾಯಿದ್ದೀವಿ ಗೈಸ್. ನೋಡಿ ಸಮ್ಟೈಮ್ಸ್ ಏನಂದರೆ ಇಲ್ಲೂ ಈ ಥರ ಇದರಲ್ಲೂ ಇರುತ್ತೆ, ಚಿಕ್ಕ ಇದರಲ್ಲಿ. ಮಳೆ ಸೀಸನಲ್ಲೆಲ್ಲ ಫುಲ್ ನೀರೆಲ್ಲ ಹರಿತಿರುತ್ತಲ್ವ, ಸೊ ಅವಾಗಂದರೆ ಸಿಗುತ್ತೆ. ಬಟ್ ಇಲ್ಲಿ ಏನು ಅಂತಂದರೆ ನನ್ನ ಡ್ರೆಸ್ಸಿಗೆ ಇದೆಲ್ಲ ಸಿಕ್ಕಾಕೊತಾ ಇದೆ ಗೈಸ್. ಶೆಟ್ ನೋಡಿ ದಾರಿ ಹಿಂಗಿದೆ ಅಂತ. ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಈ ಥರ ಎಕ್ಸ್ಪ್ಲೋರ್ ಮಾಡೋದು. ನನಗಂತೂ ನಮ್ಮೂರಂದರೆ ತುಂಬ ಇಷ್ಟ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಈ ಥರದ್ದೆಲ್ಲ ಮಾಡ್ತಾಯಿದ್ವಿ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಎಲ್ಲ ಒಂದೊಂದು ಕಡೆ ಆಗಿರೋದ್ರಿಂದ ತುಂಬ ಕಡಿಮೆ. ಬಟ್ ನಾನು ಮರ್ತಿಲ್ಲ ಈ ಥರ ಏನು ನಮ್ಮ ಊರ ಕಲ್ಚರು, ಟ್ರೆಡಿಷನ್ನು, ಅದೆಲ್ಲ ನನಗಿಷ್ಟ. ನೀರಿದೆ ಬಟ್ ಇದಿಲ್ಲ. ಹೆಂಗೆ ಕಾಡು ದಾರಿಲಿ ಹೋಗಬೇಕು ಅಂದರೆ, ಆ್ಯಕ್ಚುಲಿ ನಾವು ಅಲ್ಲಿಗೆ ಹೋಗಬೇಕು ಗೈಸ್. ಇದೆಲ್ಲ ಇದು ಪ್ಯಾಡಿ ಫೀಲ್ಡು. ಬಿಸಿಲಿದೆ ಅಂತ ನಾನು ಹ್ಯಾಟ್ ಹಾಕ್ಕೊಂಡಿದ್ದೀನಿ, ಟ್ಯಾನ್ ಹಾಕಬಾರ್ದು ಅಲ್ವಾ, ಅದಕ್ಕೆ. ಸೊ ಗೈಸ್ ನೋಡಿ, ಇವನಿವಾಗ ಕ್ರ್ಯಾಬ್ನ ಹಿಡಿಯೋಕ್ಕೆ ಯಾವ ಥರ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾನೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಂ, ಈ ಥರ ಒಂದು ಇದು ಕಬ್ಬಿಣದ ತೊಗೊಂಡಿದ್ದಾನೆ, ರಾಡ್ ತೊಗೊಂಡಿದ್ದಾನೆ. ಅದಕ್ಕೆ ಈ ಥರ ತಂತಿ ಅಂತೀವಿ, ಅಂದರೆ ಈ ಥರ ಒಂದು ನೋಡಿ ಈ ಥರದೊಂದು ಸುತ್ತಕೊಂಡು ಇದಕ್ಕೆ ಡ್ರೈ ಫಿಶ್ ಇರುತ್ತಲ್ಲ ಅದನ್ನ ಹಾಕ್ಕೊಳ್ಳೋದು, ಆ ಸ್ಮೆಲ್ಲಿಗೆ ಬಂದುಬಿಡುತ್ತಲ್ಲ. ಹಾಂ, ಅದಕ್ಕೋಸ್ಕರ. ಸೊ ಇವಾಗ ಇಲ್ಲಿಂದ ನೋಡ್ಕೊಂಡು ಹೋಗ್ತೀವಿ ಇದೆಯಾ ಏನು ಅಂತ. ನೋಡಿ ಈ ಥರ ಇದರಲ್ಲೇ ಇರುತ್ತೆ. ಇಲ್ಲೇನಾ? ಹೌದಾ, ಮುಂದೆ ಹೋಗ್ಬೇಕಂತ ಇನ್ನೂ. ಬಟ್ ಅವನು ಇಲ್ಲಿಂದನೇ ಟ್ರೈ ಮಾಡ್ತಾ ಇದ್ದಾನೆ. ಇವನಂತೂ ಫುಲ್ ಎಕ್ಸ್ಪರ್ಟ್ ಹಿಡಿಯೋದ್ರಲ್ಲಿ. ನೋಡಿ ಅದರೊಳಗಡೆ ಎಲ್ಲ ನೋಡ್ತಾ ಇದ್ದಾನೆ. ಹಾಗೆ ಗೈಸ್, ನಿಮಗೆ ನೋಡ್ತಿರೋರಲ್ಲಿ ಯಾರಿಗೆಲ್ಲ ಕ್ರ್ಯಾಬ್ ಇಷ್ಟ ಅಂತ ಕಮೆಂಟ್ ಮಾಡಿ. ನಾನಂತೂ ಒಂದು ಸತಿನೂ ತಿಂದಿಲ್ಲ, ನನಗಿಷ್ಟನೂ ಇಲ್ಲ. ಇವಾಗ ಸುಮ್ಮನೆ ನಿಮಗೆ ತೋರಿಸೋಣ ಹೇಗೆ ಹಿಡಿತೀವಿ ಏನೋ. ಅದನ್ನ ಸುಟ್ಕೊಂಡು ತಿಂದರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಅದೇ ಮಾಡೋದು ಜಾಸ್ತಿ. ಬಟ್ ನಾನು ತಿಂದಿಲ್ಲ ಯಾವತ್ತು. ಆ್ಯಂಡ್ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಫಸ್ಟು ಸಿಕ್ಕಿದ್ರೆ ನೋಡೋಣ.
ಏನೇನು ಸರ್ಕಸ್ ಮಾಡ್ತಾ ಇದ್ದಾನೆ ನೋಡಿ ಹಿಡಿಯೋಕ್ಕೆ. ನೋಡಬೇಕು ಸಿಗುತ್ತಾ ಇಲ್ವಾ ಅಂತ. ಹಿಂಗೆ ಲೈನಾಗಿ ಹಂಗೆ ನಡ್ಕೊಂಡು ಹೋಗಬೇಕು. ಆ್ಯಂಡ್ ಇಲ್ಲಿ ಒಂದು ಚಿಕ್ಕ ಇದಿದೆ, ಕೆರೆ ಇದೆ ನೋಡಿ. ಹಾಂ, ಇಲ್ಲಿಂದ ಏನಕ್ಕಾದರೂ ಅಂದರೆ ಹೊಲಕ್ಕೆ ನೀರು ಬೇಕು ಅಂತಂದರೆ ಮಿಷಿನ್ನ ಸ್ಟಾರ್ಟ್ ಮಾಡಿಕೊಂಡು ನೀರು ಯೂಸ್ ಮಾಡ್ಕೊತಾರೆ. ಗೈಸ್, ಇದನ್ನ ಏನಂತಾರೆ ಮನ್ವಿತ್? ಏನು ಹೆಸರು ಹೇಳ್ದೆ ನೀನು? ಏನು ಹೆಸರು ಹೇಳ್ದೆ ಇದಕ್ಕೆ? ಬೈಲ್ಪಾರಿ ಕಟ್ಟೆ ಅಂತಾರೆ ಗೈಸ್. ಆ್ಯಕ್ಚುಲಿ ಇಲ್ಲೇ ಅಂತೆ. ಒಂದು ನಿಮಿಷ ಬಂದೆ ತೋರಿಸ್ತೀನಿ. ಮಳೆಗಾಲದಲ್ಲಿ ಏಡಿ ಹಿಡಿಯೋದು ಇಲ್ಲೇ ಗೈಸ್, ಓಕೆನಾ? ಏಡಿ ಮೀನ್ಸ್ ಕ್ರ್ಯಾಬ್. ವಿಚ್ ಒನ್ ಇಸ್ ಕಟ್ಟೆ? ಓಕೆ, ಇದು ಕಟ್ಟೆ. ಹಾಂ, ಇವೆರಡು ಕಟ್ಟೆ, ಒಡೆದೋಗಿದೆ ಕಟ್ಟೆ. ಸೊ ಇದಕ್ಕೆ ಆ ಹೆಸರಿಟ್ಟಿರೋದು ಅಲ್ವಾ? ಕರೆಕ್ಟಾ? ನೋಡಿ ನಮ್ಮ ಪ್ರಕೃತಿಯಲ್ಲಿ ಏನೇನಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನು ನಾವು ಉಳಿಸ್ಕೊಬೇಕು. ಎಷ್ಟು ಚೆನ್ನಾಗಿದೆ ಗೈಸ್ ಪ್ರಕೃತಿ ಮಾತ್ರ. ಸೊ ಇದನ್ನು ನಾವು ಉಳಿಸ್ಕೊಬೇಕು, ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೊಬಾರ್ದು. ಇವಾಗ ಟೆಕ್ನಾಲಜಿ ಅಂದ್ಕೊಂಡು ನಾವು ಕಾಡನ್ನೆಲ್ಲ ಫುಲ್ಲು ನಾಶ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಬಟ್ ನೇಚರ್ ಇರಬೇಕು ನೋಡಿ. ದೇವ್ರು ಕೊಟ್ಟಿರೋದು ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ. ಸೊ ಆದಷ್ಟು ಏನದು ಸೇವ್ ನೇಚರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಒಂದು ಕ್ರ್ಯಾಬ್ ಹಿಡಿಯೋ ಅಂತಹ ಒಂದು ಪ್ರಯತ್ನ ಇನ್ನೂ ನಡೀತಾ ಇದೆ ಇಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ. ಬಟ್ ನೋಡ್ಕೊಬೇಕು, ಹಾವುಗಳೆಲ್ಲ ಇರುತ್ತೆ. ಬಟ್ ಹಂಗೆಲ್ಲ ಬರಲ್ಲ, ಬಟ್ ಇರುತ್ತೆ. ಸೊ ಹುಷಾರಾಗಿ ಮಳೆ ಟೈಮಲ್ಲೆಲ್ಲ ಫುಲ್ ಇಷ್ಟು ಗಂಟ ಇರುತ್ತೆ ನೀರು. ಇವಾಗ ನೀರು ಕಡಿಮೆ. ಆಫ್ಟರ್ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಟೈಮಲ್ಲೆಲ್ಲ ಜಾಸ್ತಿ ಇರುತ್ತೆ, ಆವಾಗ ಸಿಗುತ್ತೆ. ಇವಾಗ ಅಂದರೆ ಹುಡುಕ್ಬೇಕು ಎಲ್ಲಿ ಸಿಗುತ್ತೆ ಏನು ಗೊತ್ತಿಲ್ಲ. ಅವ್ನು ಟ್ರೈ ಮಾಡ್ತಾ ಇದ್ದಾನೆ. ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದರೆ ಸಂಜೆ ಮೀನು ಹಿಡಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಅವ್ರ ಕೆರೆಯಲ್ಲಿ ಅಲ್ವಾ, ಕೆರೆಯಲ್ಲಿ ಮೀನು ಹಿಡಿಯೋಣ ಅಂತ. ಅದು ನಮ್ಮ ಪ್ಲ್ಯಾನ್ ಗೈಸ್. ಇವನು ಇಲ್ಲಿ ಕಲ್ಲೆಲ್ಲ ತೆಗ್ದಿಡ್ತಾ ಇದ್ದಾನೆ. ಏನಕ್ಕೆ ಅಂತ ಅಂದರೆ ಕಲ್ಲು ಕೆಳಗಡೆ ಎಲ್ಲ ಅದು ಕುತ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ಇನ್ನು ತೆಗ್ದಿಡ್ತಾ ಇದ್ದಾನೆ. ಇರ್ಬೋದು ಅಂತ ಹೇಳ್ತಾ ಇದ್ದಾನೆ, ಗೊತ್ತಿಲ್ಲ, ನೋಡಬೇಕು. ನೋಡಿ ದೊಡ್ಡ ಕಲ್ಲೆಲ್ಲ ತೆಗಿತಾ ಇದ್ದಾನೆ, ಇರ್ಬೋದು ಅಂತ ಹೇಳಿ. ನೋಡೋಣ, ಸಿಕ್ಕಿದ್ರೆ ನಮ್ಮ ಲಕ್, ಸಿಕ್ಕಿಲ್ಲ ಅಂತಂದರೆ ಫಿಶ್ ಟ್ರೈ ಮಾಡೋಣ. ಇಲ್ಲಲ್ಲ, ಬಟ್ ಅವ್ರ ಕೆರೆಯಲ್ಲಿ ಪ್ರೈವೇಟ್ ಪೂಲ್ ಅಲ್ಲ, ಕೆರೆ. ಇವತ್ತು ಬಿಸಿಲಿದೆ ಗೈಸ್. ಬಿಸಿಲಿದ್ರೂ ಒಂಥರ ಇಲ್ಲಿ ಚಳಿ ಥರನೇ. ಯಾರಾದರೂ ಕೂರ್ಗ್ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಟೈಮಲ್ಲಿ ವಿಸಿಟ್ ಮಾಡಿ. ಡಿಸೆಂಬರ್ ಜಾನ್ ಟೈಮಲ್ಲಿ ಚೆನ್ನಾಗಿರುತ್ತೆ ಕ್ಲೈಮೇಟ್ ಎಲ್ಲ. ಮಳೆ ಟೈಮಲ್ಲಿ ಬರಬೇಡಿ, ತುಂಬ ಕಷ್ಟ ಆಗುತ್ತೆ. ಗೈಸ್, ಅದು ಹಾಕಿನೂ ಸಿಕ್ಕಿಲ್ಲ. ಟ್ರೈ ಮಾಡ್ತಾ ಇದ್ದಾನೆ ಅವನು. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಚಿಕ್ಕದು ಬರುತ್ತೆ, ದೊಡ್ಡದಲ್ಲ, ಚಿಕ್ಕ ಕ್ರ್ಯಾಬು. ಸೊ ಅದನ್ನ ಹಿಡಿಯೋಣ ಅಂತ ಹೇಳ್ತಿದ್ದಾನೆ, ನೋಡೋಣ. ಗೈಸ್, ಇಲ್ಲಿ ನೋಡಿ ಒಂದು ಚಿಕ್ಕ ಮರಿ ಮೀನಿದೆ. ಎಲ್ಲಿ ತೋರಿಸೋತಿಗೆ? ನೋಡಿ ಗೈಸ್, ಇಲ್ಲಿ ಮರಿ ಮೀನು ಚಿಕ್ಕದು ನೋಡಿ, ಕಾಣಿಸ್ತಿದ್ಯಾ? ಎಷ್ಟು ಚೆನ್ನಾಗಿದೆ, ಹೆಂಗೆ ಆಡ್ತಾ ಇದೆ ನೋಡಿ. ಅದು ದೊಡ್ಡದಾಗುತ್ತೆ ಮಳೆಗಾಲಕ್ಕೆ ಅಲ್ಲ, ಆ ಥರ ಸಿಕ್ಬೋದು. ನೋಡ್ತಾ ಇದ್ದೀವಿ, ನೋಡೋಣ. ನಮ್ಮ ಏಡಿ ಹಿಡಿಯೋದು ಸಕ್ಸಸ್ ಆಗುತ್ತಾ ಇಲ್ಲ ಫೇಲ್ಯೂರ್ ಆಗುತ್ತಾ ಅಂತ ಇಲ್ಲೆಲ್ಲ ನೋಡಿದ್ರೆ ಭಯ ಆಗುತ್ತೆ. ಆಮೇಲೆ ಗೈಸ್, ಅನ್ಫಾರ್ಚುನೇಟ್ಲಿ ಇಲ್ಲಿ ಹುಡುಕಿ ನಮಗೆಲ್ಲೂ ಸಿಕ್ಕಿಲ್ಲ. ಅದೇ ಗೈಸ್, ಏನು ಅಂತ ಅಂದರೆ ಮಳೆಗಾಲದಲ್ಲಿ ಬರಬೇಕು, ಆವಾಗ ಸಿಗುತ್ತೆ. ಸೊ ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಬಾವಿ ಹತ್ರ ಹೋಗ್ತಿದ್ವಿ. ಅಂದರೆ ವೆಲ್ ಇರುತ್ತಲ್ಲ, ಅಲ್ಲಿ ಚಿಕ್ಕದಿರುತ್ತೆ ಕ್ರ್ಯಾಬು. ಹಾಂ, ಸೊ ಮೀನೆಲ್ಲ ಸಿಗ್ತಾಯಿದೆ, ಚಿಕ್ಕದು ಇದೆಲ್ಲ. ಬಟ್ ಬೇಕಾಗಿರೋದು ಸಿಗ್ತಾಯಿಲ್ಲ, ಮೇನ್ ಥಿಂಗ್. ತಗೊಂಬರ್ತೀಯೇನು ಅದನ್ನು? ಸೊ ಅಲ್ಲಿಗೆ ಹೋಗೋಣ. ತರ್ಸು ಮರಿ ನೋಡಿ ಗೈಸ್, ಇದು ಪ್ರಾನ್ಸ್ ಇರುತ್ತಲ್ಲ ಅದ್ರದ್ದು ಮರಿ, ಇದು ಚಿಕ್ಕದು. ಇದು ಸಿಗಡಿ ಮರಿ.
ಇದೆಲ್ಲ ಇದೆ ಚಿಕ್ಕ ಚಿಕ್ಕದು, ಬಟ್ ಮೀನು ತಿಂಗಿಲ್ಲ. ಸೊ ಇವಾಗ ಬೆಲ್ಲಿಗೆ ಹೋಗ್ತಾ ಇದ್ದೀವಿ, ಬಾ ಹೋಗೋಣ. ಹಾಂ ಗೈಸ್ ನೋಡಿ, ಇದು ಬಂದ್ಬಿಟ್ಟು ಬ್ಲ್ಯಾಕ್ ಬೆರಿ ಇರುತ್ತಲ್ಲ ಅದ್ರದ್ದು ಗಿಡ ನೋಡಿ. ಸಾರಿ, ಇದು ಇವಾಗ ವೆಲ್ ಹತ್ರ ಹೋಗ್ತಾ ಇದ್ದೀವಿ, ಅಂದರೆ ಬಾವಿ ಹತ್ರ. ನೋಡೋಣ ಹಿಂಗೆ ಹೋಗೋದೇನೋ, ಹಿಂಗೆ ಹೋಗ್ಬೇಕು. ಬಂದಿದ್ದು ಪ್ರಯತ್ನ ವ್ಯರ್ಥವಾಗಿದೆ. ಈ ಪ್ಲೇಸ್ ನನಗೆ ಗೊತ್ತಿರಲಿಲ್ಲ, ಇವಾಗಲೇ ನೋಡಿದ್ದು ನಾವು. ಮಿಷನ್ ಎಡಿ ಫೇಲಿಯರ್ ಆಯಿತು. ಸೊ ಈಗ ಮಿಷನ್ ಚಿಕ್ಕ ಏಡಿ ಸಕ್ಸಸ್ ಆಗುತ್ತಾ ನೋಡೋಣ. ಗೈಸ್ ಫೈನಲಿ ನೋಡಿ, ಚಿಕ್ಕ ಏಡಿ ಮರಿ ಸಿಕ್ತು ಇಷ್ಟು ಸಾಹಸ ಮಾಡಿದ್ದಕ್ಕೆ. ಅದು ಆ್ಯಕ್ಚುಲಿ ಎಲ್ಲಿ ಅಂತಂದರೆ ಇವ್ರ ಬಾವಿ ಹತ್ರ ತೋರಿಸು. ಅದೇ ಇಲ್ಲಿ ನೋಡಿ ಹಿಂಗೆ ಕೆಸರಾಗ್ತಿದೆ ಅಂತ ಸಿಕ್ತು. ಕಚ್ತಿದೆ ಅಂತೆ ಗೈಸ್. ಆ್ಯಕ್ಚುಲಿ ಬಾವಿ ಇದೆ, ಇದು ಬಾವಿ ಅಂತಂದರೆ ಇವ್ರು ಯೂಸ್ ಮಾಡಲ್ಲ, ಅದಕ್ಕೆ ಹಿಂಗೆ ಇದೆ ನೋಡಿ. ಯೂಸ್ ಮಾಡಲ್ಲ ಇದು ಯಾವುದಕ್ಕೂ, ಸುಮ್ಮನೆ ಒಂದು ಬಾವಿ ಅಂತ ಹೇಳಿ ಹಿಂಗಿದೆ. ಹಿಂಗೆ ಹೋಗ್ಬೋದೇನೋ ಈ ಸೈಡ್ ಲೆಫ್ಟಿಂದ. ಆ್ಯಂಡ್ ನೋಡಿ ಕಾಫಿ ಹಣ್ಣಾಗಿರೋದು ತುಂಬ ತೋರಿಸಿದ್ದೀನಿ ನಿಮಗೆ ಸಾಕಷ್ಟು ಸತಿ. ಹೋಗೋಣ ಗೈಸ್. ಇವಾಗ ಏನು ಅಂತ ಅಂದರೆ, ನಾವು ಬೆಳಗ್ಗೆ ಅದೇ ಮೀನು ಹಾಕಿ ಒಂದು ಕಬ್ಬಿಣ ಅಂದರೆ ಒಂದು ರಾಡ್ಗೆ ಇದು ಹಾಕಿದ್ವಲ್ಲ, ಮೀನು ಹಾಕಿದ್ವಲ್ಲ, ಅದನ್ನ ಅಲ್ಲೇ ಕೆರೆಗೆ ಹಾಕಿ ಬಂದಿದ್ವಿ. ಸೊ ನೋಡೋಣ ಇವಾಗ ಮೀನಿದೆಯಾ ಅಂತ ನೋಡೋಕೆ ಹೋಗ್ತಿದ್ವಿ. ಚಿಕ್ಕದು ನಮಗೆ ಕ್ರ್ಯಾಬ್ ಸಿಕ್ತು, ಬಟ್ ದೊಡ್ಡದು ಸಿಗಲಿಲ್ಲ. ಸೊ ನೋಡೋಣ ಈಗ ಮೀನಿದೆಯಾ ಅಂತ ನೋಡೋಕೆ ಹೋಗ್ತಾ ಇದ್ವಿ. ನೋಡಿ ಇಷ್ಟು ದೊಡ್ಡದು ತೊಗೊಂಡು, ಗಾಣ ಅಂತೀವಿ ಇದನ್ನು ನಾವು, ತೊಗೊಂಡೋಗ್ತಾನೆ. ತೋರಿಸ್ತೀನಿ ನಿಮಗೆ ಹೆಂಗಿದು ಮಾಡ್ತಾನೆ ಅಂತ. ಗೈಸ್ ನೋಡಿ, ಇವನು ಇದನ್ನು ರೆಡಿ ಮಾಡ್ಕೊತಾ ಇದ್ದಾನೆ ಇವಾಗ ಹಿಡಿಯೋಕ್ಕೆ. ಆ್ಯಂಡ್ ಕೋಕೋನಟ್ ಇದರಲ್ಲಿ ಇದು ಏನು ವರ್ಮ್ಸ್ ಇರುತ್ತಲ್ಲ ನೋಡಿ, ಅದನ್ನು ಎರೆಹುಳ ಇರುತ್ತಲ್ಲ ಅದನ್ನು ತೊಗೊಂಡಿದ್ದಾನೆ. ಅದು ಹಾಕಿದ್ರೆ ಸಿಗುತ್ತೆ ಅಂತ ನೋಡೋಣ. ಈ ಮಿಷನ್ ಪಾಸ್ ಆಗುತ್ತಾ ಫೇಲ್ ಆಗುತ್ತಾ ಅಂತ. ಅದೇ ಅರ್ತ್ ವರ್ಮ್ಸ್. ಸೊ ಈಗ ಎಕ್ಸ್ಪರ್ಟ್ ಅವರು ಮೀನು ಹಿಡಿಯೋಕೆ ರೆಡಿ ಇದ್ದಾರೆ. ಈ ಮಿಷನ್ ಪಾಸ್ ಆಗುತ್ತಾ ಫೇಲ್ ಆಗುತ್ತಾ, ಅದಕ್ಕೆ ಕಟ್ಟಿದ್ದಾನೆ ಅಲ್ಲಿ ನೋಡಿ, ಆ ದಾರ ಕಾಣಿಸ್ತಿದೆಯಲ್ಲ, ಅದಕ್ಕೆ ಅವನು ವರ್ಮ್ಸ್ನ ಕಟ್ಟಿದ್ದಾನೆ. ಸೊ ಇವಾಗ ಬರುತ್ತಾ ಸಿಗುತ್ತಾ ನೋಡೋಣ. ಹಿಂಗೆ ಹಾಕ್ಬಿಟ್ಟು ಬಿಟ್ಟಿದ್ದೀವಿ ಗೈಸ್, ನೋಡಬೇಕು ಎಷ್ಟು ಬರುತ್ತೆ ಅಂತ. ಗೈಸ್ ಇವಾಗ ಏನಾಯಿತು ಅಂತ ಅಂದರೆ, ನಮಗೆ ಮೀನು ಸಿಕ್ತು, ಆದರೆ ಇವನು ಈ ಕೋಲನ್ನ ಎತ್ತಬೇಕಾದ್ರೆ ಇಲ್ಲಿ ಆರ್ಬಿಟ್ಟಿದೆ. ಆದರೆ ಎಲ್ಲ ಆರೋಯ್ತು ಅಂತ ಗೊತ್ತಿಲ್ಲ. ಶೆಟ್, ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನಂಗೆ ಆಯಿತು. ಎಲ್ಲೋ ಆ ಕಡೆನೇ ಆರಿದು. ಹಾಂ ಶೆಟ್, ಎಲ್ಲೋಯ್ತೋ. ಹುಡುಕ್ತಾ ಇದ್ದೀವಿ ಗೈಸ್, ಹುಡುಕ್ತಾ ಇದ್ದೀವಿ. ವಾವ್, ಫೈನಲಿ ಮೀನು ಸಿಕ್ಕಿದೆ. ಒಂದು ಮೀನು ಸಿಕ್ತು. ವೆರಿ ಗುಡ್, ಮಿಷನ್ ಸಕ್ಸಸ್ಫುಲ್ ಆಗಿದೆ. ಗೈಸ್ ಮೀನು ಸಿಕ್ತು. ಎಸ್ ಗೈಸ್, ನಮಗೆ 2 ಮೀನು ಸಿಕ್ಕಿದೆ. ಮಿಷನ್ ಕಂಪ್ಲೀಟ್ ಆಗಿದೆ. ಈಗ ಸಾಕಾ ಗೈಸ್? ನೋಡಿ ಹಿಂಗೆ ಮೀನು ಹಿಡಿಯೋದು. ಏನಂತ ಅಂದರೆ, ಆ ಇದಕ್ಕೆ ಅರ್ತ್ ವರ್ಮ್ ಇರುತ್ತಲ್ಲ, ಅದನ್ನು ಹಾಕೋದು, ಅದು ತಿನ್ನಕ್ಕೆ ಬರುತ್ತೆ ಅರ್ತ್ ವರ್ಮ್ನ. ಸೊ ಆವಾಗ ಗೊತ್ತಾಗುತ್ತಲ್ಲಿ ಬಂದರೆ, ಅವಾಗ ಎತ್ಬಿಡೋದು ಹಿಂಗೆ. ಅದೇನಾಗುತ್ತೆ ಅಂತ ಅಂದರೆ ಗೈಸ್, ಒಂದೊಂದು ಮೀನು ತುಂಬ ಹುಷಾರು, ಕಚ್ಬಿಟ್ಟು ಹಂಗೆ ಹೋಗ್ಬಿಡುತ್ತೆ ಅದನ್ನು ಅರ್ತ್ ವರ್ಮ್ನ, ಅಂದರೆ ಸಿಗಲ್ಲ ಇದಕ್ಕೆ ಗಾಣಕ್ಕೆ. ಸೊ ಹಂಗೆ ಇವಾಗ 2 ಮೀನು ಸಿಕ್ಕಿದೆ. ಸೊ ಇದನ್ನು ಇವೊಂದು ಏನೋ ಮಾಡ್ತಾನೆ ರೆಸಿಪಿ, ನಾವಲ್ಲಿ ಆಚೆ ಒಲೆ ಎಲ್ಲ ಹಾಕೋಣ ಅಂತಿದ್ದೀವಿ. ಸೊ ಬನ್ನಿ ನೋಡೋಣ, ಹೋಗೋಣೇನೋ. ಹಾಂ ಸಾಕ್ಬಿಡಿ ಈಗ ಒಂದು ಸಿಕ್ಕಿದ್ರೆ.
ಸೊ ನೋಡಿ ಫುಲ್ ಇವಾಗ ಚಳಿ ಸ್ಟಾರ್ಟ್ ಆಗಿದೆ ಗೈಸ್. ಇಲ್ಲಿ ಬಿಸಿಲೆಲ್ಲ ಹೋಯಿತು. ಇವಾಗ 5:25 ಆಗಿದೆ. ಚಳಿ ಸ್ಟಾರ್ಟ್ ಆಗಿದೆ ಗೈಸ್. ನೋಡಿ ಹಿಂಗೆ ಒಂದೊಂದೇ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ನಾನು, ಈ ಥರ ಹಾಕ್ಕೊಂಡು ಗೈಸ್. ಸೊ ನೋಡಿ ಇಲ್ಲಿ ನಾವು ಈ ಥರ ಇಲ್ಲಿ ಸುಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುಲಿ ಒಳಗಡೆನೇ ಮಾಡ್ಬೋದಾಗಿತ್ತು, ಬಟ್ ಸುಮ್ಮನೆ ಇಲ್ಲ ಆಚೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಆಲ್ರೆಡಿ ಅದು ಚಿಕ್ಕದಲ್ವಾ, ದೊಡ್ಡ ಸಿಕ್ಕಿದ್ರೆ ಸಕ್ಕತ್ತಾಗಿರೋದು. ನೆಕ್ಸ್ಟ್ ಟೈಮ್ ಮಳೆ ಜೂನ್ ಟೈಮಲ್ಲಿ ಬರ್ತೀನಿ ನೋಡೋಣ, ಅವಾಗ ದೊಡ್ಡದು ಸಿಕ್ಬೋದು. ಸೊ ಮ್ಯಾಗಿ ಮತ್ತು ಇದು ಮಾಡೋಣ ಅಂತ ಇದ್ದೀವಿ. ಸೊ ಇದನ್ನು ನಾವು ಅಲ್ಲಿ ಸುಡ್ತಾ ಇದ್ದೀವಿ. ಅದೇ ನಾವಲ್ಲಿ ಇದು ಹಾಕ್ತಿದ್ದೀವಲ್ಲ, ಫೈರ್ ಹಾಕ್ತಿದ್ದೀವಲ್ಲ ಅಲ್ಲಿ. ಸೊ ಇದಕ್ಕೆ ನಾನು ಹಸಿಮೆಣಸು, ಉಪ್ಪು, ಒಂಚೂರು ಅರಿಶಿನ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊತೀನಿ ಅಷ್ಟೇ. ಗೈಸ್ ನೋಡಿ ಫೈರ್ ಇದು ರೆಡಿ ಆಗಿದೆ. ಸೊ ಇವಾಗ ಅವನು ಫಿಶ್ ಇದೆಯಲ್ಲ ಅದನ್ನ ಹಿಂಗೆ ಚುಚ್ತಾ ಇದ್ದೇನೆ ಇದಕ್ಕೆ, ಹಂಗೆ ಚುಚ್ಚಿ ಸುಡೋದು. ತುಂಬ ದೊಡ್ಡ ಫಿಶ್ ಆಯ್ತಲ್ಲ ನೋಡಿ ಈ ಥರ. ಚಳಿಗೆ ಚೆನ್ನಾಗಿ ಸುಟ್ಟಿರೋ ಮೀನು ರೆಡಿಯಾಗಿದೆ. ಟೇಸ್ಟ್ ಸಕ್ಕತ್ತಾಗಿರುತ್ತೆ, ಇವನೇ ತಿನ್ನೋದು ಅಲ್ವೇನೋ. ನೆಕ್ಸ್ಟು ಮ್ಯಾಗಿ ಮಾಡಬೇಕು. ಕುತ್ಕೊಂಡು ತಿನ್ನೋದು ತುಂಬ ಬಿಸಿ ಬಿಸಿ ಆಗ್ತದೆ, ಚೆನ್ನಾಗಿದೆ ನೋಡಿ ಗೈ. ಸುಡ್ತಾ ಇದ್ದೇನೆ. ಆ್ಯಕ್ಚುಲಿ ನಾವು ಬೆಂಕಿಗೆ ಡೈರೆಕ್ಟಾಗಿ ಇಡಬಾರ್ದು, ಬಿಕಾಸ್ ಅದು ಏನಂದರೆ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಕೆಂಡ ಇರುತ್ತಲ್ಲ ಅದು ಆರಿದ ಮೇಲೆ, ಸೊ ಅದಕ್ಕೆ ಇಡಬೇಕು ಮೇಯ್ನಾಗಿ ಅಲ್ವೇನೋ. ಹಾಂ ಎಸ್ ಓಕೆ ಗೈಸ್. ಸೊ ಅಲ್ಲಿ ಫಿಶ್ ಆಲ್ಮೋಸ್ಟ್ ಎಲ್ಲ ಸುಟ್ಟಾಯಿತು, ಎಲ್ಲ ರೆಡಿ ಆಯಿತು. ಸೊ ಇವಾಗ ನಾನು ಮ್ಯಾಗಿ ಮಾಡ್ತಾಯಿದ್ದೀನಿ. ಮ್ಯಾಗಿ ಮಾಡೋದು ನಾನೇನು ರೆಸಿಪಿ ತೋರಿಸಲ್ಲ, ಬಿಕಾಸ್ ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಒಂದು ಸತಿ ಮ್ಯಾಗಿದು ಒಂದು ಲಾಂಗ್ ವೀಡಿಯೋದಲ್ಲಿ ಹಾಕಿದ್ದೆ. ಸೊ ಮ್ಯಾಗಿ ಮಾಡಿಕೊಂಡು ಅಲ್ಲಿ ಹೋಗ್ತಿದ್ದೀವಿ ಗೈಸ್. ನೋಡಿ ಇಲ್ಲಿ ಬಿಸಿ ಬಿಸಿ ಮ್ಯಾಗಿ ರೆಡಿ ಆಗ್ತಾ ಇದೆ. ಎಗ್ ಕೂಡ ಹಾಕ್ತಾ ಇದ್ದೀವಿ ಅದಕ್ಕೆ. ಫಿಶ್ ಹೆಂಗಿತ್ತು ಟೇಸ್ಟು? ಚೆನ್ನಾಗಿತ್ತಾ? ಎಸ್ ಓಕೆ ಗೈಸ್. ಮೊಟ್ಟೆನ ಇಲ್ಲಿ ಚೆನ್ನಾಗಿ ನಾವು ಇಲ್ಲಿ ವಿನಿಗರು, ಚಿಲ್ಲಿ, ಆನಿಯನ್ನು, ಸ್ವಲ್ಪ ಇನ್ನೇನು ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀವಿ. ಮತ್ತು ಇಲ್ಲಿಗೆ ಮ್ಯಾಗಿ ಮಸಾಲ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀವಿ. ಓಕೆ ಗೈಸ್, ಮ್ಯಾಗಿ ರೆಡಿ ಆಗಿದೆ, ತಿಂತಾ ಇದ್ದೀವಿ ಇವಾಗ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಹೇಗೆ ಅನಿಸ್ತು ಇವತ್ತು? ಸೂಪರ್ ಆಗಿತ್ತಾ? ಎಸ್ ಗೈಸ್. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಬಟ್ ಏಡಿ ಸಿಕ್ಕಿಲ್ಲ ನನಗೆ, ಬಟ್ ನೆಕ್ಸ್ಟ್ ಟೈಮ್ ಪಕ್ಕಾ ಮಳೆ ಟೈಮಲ್ಲಿ ಬರ್ತೀನಿ, ಪಕ್ಕಾ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಸಾಕಷ್ಟು ವೀಡಿಯೋಸ್ಗಳು ಬರುತ್ತೆ ಇನ್ನು ಮುಂದೆ. ಸೊ ಡಿಫ್ರೆಂಟ್ ವೀಡಿಯೋಸ್. ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದವರೆಗೂ ವೇಟ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಹೇಳ್ಬಿಡು. ಬಾಯ್.